ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಜೆಎಂ ಕೊರುಬುಗೆ ಪರಿಷತ್ ಟಿಕೆಟ್ ನೀಡುವಂತೆ ಕುರುಬ ಸಮುದಾಯದ ಕೂಗು ಕೇಳಿ ಬರ್ತಾ ಇದೆ. ಪರಿಷತ್ ಟಿಕೆಟ್ ನೀಡುವುದಕ್ಕೆ ಆಗ್ರಹಿಸಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಬೆಂಗಳೂರಿನಲ್ಲಿ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿ ಮನವಿ ಮಾಡಿಕೊಂಡಿದ್ದಾರೆ. ಕಲಬುರಗಿಯಿಂದ ಆಗಮಿಸಿರೋ ಕುರುಬ ಸಮುದಾಯದ ನಾಯಕರು ಜೆಎಂ ಕೊರುಬುಗೆ ಪರಿಷತ್ ಸ್ಥಾನ ನೀಡುವುದಕ್ಕೆ ಕುರುಬ ಸಮುದಾಯ ಒತ್ತಡವನ್ನ ಹೇರಿದೆ. ಮಲ್ಲಿಕಾರ್ಜುನ ಖರ್ಗೆ ಮಾತು ಕೊಟ್ಟಿದ್ದಾರೆ, ಹೀಗಾಗಿ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದಿರೋದು. ಕುರುಬ ಸಮುದಾಯ ನಾಯಕರ ಮನವಿ ಸ್ವೀಕರಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸಿದ್ದರಾಮಯ್ಯಗೂ ಮನವಿ ನೀಡಿದ್ದಾರೆ ಸಮುದಾಯದ ನಾಯಕರು. ಮಾಧ್ಯಮದ ಮೂಲಕ ನಾನು ಏನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ಕಲಬುರಗಿ ಜಿಲ್ಲೆಯಲ್ಲಿ ಸಂಘದ ವತಿಯಿಂದ, ಸಮಾಜದ ವತಿಯಿಂದ, ಜಡಿ ಪೂಜ್ಯರ ವತಿಯಿಂದ ಹಲವಾರು ಬಾರಿ ಅನ್ನೋದಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸುಮಾರು 70ರಿಂದ 80% ನಾವು ಮತದಾನ ಮಾಡಿದ್ದೇವೆ, ನಾವು ಕೆಲಸ ಮಾಡಿದ್ದೇವೆ. ನಮಗೆ ಕೂಲಿ ಕೊಡ್ರಿ ಅಂತಕ್ಕಂಥ ವಿಚಾರ. ಏನು ಕೂಲಿ ಕೊಡಬೇಕು ಅಂತಂದರೆ, ಈಗಾಗಲೇ MLC ಸ್ಥಾನ ಕೊಡ್ತೇನೆ ಅಂತಕ್ಕಂಥ ಒಂದು ಸಭೆಯಲ್ಲಿ ಹೇಳಿದರು. ಅದರ ಪರಿಣಾಮವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಹಲವಾರು ಜನ ಆಕಾಂಕ್ಷಿಗಳಿದ್ರೂ ಸಹ ವಿಶೇಷವಾಗಿ ಜೆಎಂ ಕೊರ್ಬು ಅವರು ಸಮಾಜಕ್ಕೆ ಮತ್ತು ಪಕ್ಷಕ್ಕೆ ಬಹಳ ಸಹಕಾರ ಆಗಿರುವುದರ ಪ್ರಯುಕ್ತವಾಗಿ ಜೆಎಂ ಕೊರ್ಬು ಸಾಹೇಬರಿಗೆ ಹಿಂದೆ ನಾವು MLA ಟಿಕೆಟ್ ಕೇಳೋಕೆ ಬಂದಿದ್ದೀವಿ. ಕೂಡಾಮ ಅಂತ ಹೇಳಿ ಹಿಂದೆಡೆ ಕೈ ತಪ್ಪಿದ್ರು. ಅವ್ರ ಪಕ್ಷ ನಿಷ್ಠವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಮೂತಿ ನೋಡಲಿ, ಖರ್ಗೆ ಸಾಹೇಬ್ರ ಮೂತಿ ನೋಡಿ, ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೂತಿ ಎಲ್ಲರ ಮೂತಿ ನೋಡಿ ನಾವು ಪಕ್ಷದಾಗ ಉಳಿಬೇಕು, ಮುಂದೆ ಅವಕಾಶಗಳು ಕೊಡ್ತೀವಿ ಅಂತಂದಿದ್ರು. ಅದಕ್ಕೆ ಈಗ ಅವಕಾಶ MLC ಬಂದದ, MLC ಕೊಡಬೇಕು. ಒಂದು ವೇಳೆ MLC ಕೊಡಲಿಲ್ಲ ಅಂದ್ರೆ ಹಿಂದೆ ಟಿಕೆಟ್ ಕೊಟ್ಟಿಲ್ಲ, ಎದ್ರದ್ದು ಕಾಂಗ್ರೆಸ್ ಟಿಕೆಟ್ MLA ಕೊಟ್ಟಿಲ್ಲ. ಈಗಲೂ MLC ಕೊಡಲಿಲ್ಲ ಅಂತಂದ್ರೆ ನಾವು ನಿರ್ಧಾರ ತೊಗೊಂಡಿವಿ ಸಮಾಜ. ಬೀದರ್, ಗುಲ್ಬರ್ಗ ಹಿಂಗೇನಪ್ಪ ಅಂತಂದ್ರೆ ನಮ್ಗೆ ಇದು ಆಗ್ಯವು. ಈಗ ನಾವು ಗುಲ್ಬರ್ಗ ಜಿಲ್ಲೆಯಿಂದ ಇಷ್ಟೆಲ್ಲ ಬಂದಿದ್ದ ಕಾರಣಪ್ಪ ಅಂತಂದರೆ, ನಮಗೆ ಯಾವ ಥರದಿಂದ ಪಟ್ಟ ಪೂಜಾರಿಗಳಿಗೆ ಅಲ್ಲಿ ನಮ್ಮ ಹಾಲು ಮತ್ತು ಸಮಾಜಕ್ಕೆ ಏನಪ್ಪ ಅಂತಂದ್ರೆ ಒಂದು ಒಳ್ಳೆಯ ವ್ಯಕ್ತಿ ಆಡಳಿತಕ್ಕೆ ನಮಗೆ ಬೇಕಪ್ಪ ಅಂತಂದ್ರೆ, ಈ ಸದ್ಯ ನಮಗೆ ಹಿಂದೆ ನಮ್ಮ ಹಿರಿಯರನ್ನು ಕೂಡ ಯಾರೂ ಇದ್ದಿದ್ದಿಲ್ಲ. ಈಗ ನಾವು ಇನ್ನು ನೋಡೋದ್ರೊಳಗೆ ನಮಗೆ ಈಗ ಸದ್ಯ ಜೆಎಂ ಕೊರ್ಬು ಸಾಹೇಬರು ಅದಾರ. ಅದಕ್ಕೆ ನಾವು ಅವ್ರ ಸಲುವಾಗಿ ಅಪ್ಪ ಅಂತಂದ್ರೆ ಇಷ್ಟು 100ಕ್ಕೂ